ನಮಸ್ಕಾರ ಸ್ನೇಹಿತರೆ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೆನೂರ್ ಮನು ಇತ್ತೀಚೆಗೆ ಸಾಲು ಸಾಲು ವಿವಾದಗಳಲ್ಲಿ ಸಿಕ್ಕಿಕೊಂಡಿದ್ದರು. ಅತ್ಯಾಚಾರ ಮಾಡಿದ ಆರೋಪದ ಮೇಲೆ ಜೈಲು ಸೇರಿದ್ದರು. ಈ ವೇಳೆ ಸಂತ್ರಸ್ತೆಯಿಂದ ಒಂದು ಆಡಿಯೋ ಬಿಡುಗಡೆಯಾಗಿತ್ತು. ಈ ಆಡಿಯೋದಲ್ಲಿ ಮಡೆನೂರ್ ಮನು ಕನ್ನಡ 3 ನಟರ ವಿರುದ್ಧ ಆಕ್ಷೇಪಾರ್ಹವಾಗಿ ಮಾತನಾಡಿದ್ದರು. ಈ ಆಡಿಯೋದಲ್ಲಿ ಶಿವಣ್ಣನ ಬಗ್ಗೆನೂ ಮಾತನಾಡಿದರು. ಇದು ಸೆಂಚುರಿ ಸ್ಟಾರ್ ಅಭಿಮಾನಿಗಳನ್ನ ಕೆರಳಿಸಿತ್ತು. ಮಡೆನೂರ್ ಮನು ಜಾಮೀನಿನ ಮೇಲೆ ಹೊರಬಂದಿದ್ದಂತೆ ಆಡಿಯೋ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದರು. ಈ ವೇಳೆ ಶಿವಣ್ಣ, ದರ್ಶನ್ ಹಾಗೂ ಧ್ರುವ ಸರ್ಜಾ ಅವರಿಗೆ ಕ್ಷಮೆಯನ್ನ ಕೇಳಿದ್ದರು. ಆದರೂ ಅಭಿಮಾನಿಗಳ ಸಿಟ್ಟೇನು ಕಮ್ಮಿಯಾಗಿರಲಿಲ್ಲ. ಹೀಗಾಗಿ ಡಾಕ್ಟರ್ ರಾಜ್ ಅಭಿಮಾನಿಗಳ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ಎನ್ಆರ್ ರಮೇಶ್ ಅವರ ಬಳಿಗೆ ಹೋಗಿ ಕ್ಷಮೆ ಯಾಚಿಸಿದ್ದರು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದು ವೈರಲ್ ಆಗ್ತಿದೆ. ನಾಗವಾರದ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಇರುವ ಶಿವರಾಜ್ ಕುಮಾರ್ ಮನೆಯ ಮುಂದೆ ಮಡೆನೂರ್ ಮನು ಕಾಯುತ್ತಿರುವ ವಿಡಿಯೋ ಹರಿದಾಡುತ್ತಿದೆ. ಇದರೊಂದಿಗೆ ಶಿವಣ್ಣ ಹಾಗೂ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಕ್ಷಮೆ ಕೋರಿ ಬರೆದಿರುವ ಪತ್ರ ಕೂಡ ವೈರಲ್ ಆಗ್ತಿದೆ. ಮಡೆನೂರ್ ಮನು ಡಾಕ್ಟರ್ ರಾಜ್ ಅಭಿಮಾನಿಗಳ ಸಂಘದ ಒಕ್ಕೂಟದ ಅಧ್ಯಕ್ಷ ಎನ್ಆರ್ ರಮೇಶ್ ಬಳಿ ಕ್ಷಮೆ ಕೇಳಿದ ಬಳಿಕ ಶಿವಣ್ಣ ಮನೆ ಮುಂದೆ ಕಾಣಿಸಿಕೊಂಡಿದ್ದಾರೆ. ಕುಟುಂಬದೊಂದಿಗೆ ಶಿವಣ್ಣನ ಮನೆಗೆ ಮುಂದೆ ಬಂದು ಕಾಯುತ್ತಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಆದರೆ ಶಿವಣ್ಣನನ್ನು ಭೇಟಿ ಮಾಡಿದ್ದಾರಾ ಇಲ್ಲವಾ ಅನ್ನೋದು ಇನ್ನೂ ರಿವೀಲ್ ಆಗಿಲ್ಲ. ಚೊಚ್ಚಲ ಸಿನಿಮಾ ಕುಲದಲ್ಲಿ ಕೀಳ್ಯಾವುದು ಬಿಡುಗಡೆನೂ ಮುನ್ನವೇ ಮಡೆನೂರ್ ಮನು ಜೈಲು ಸೇರಿದ್ದರು. ಆ ವೇಳೆ ಹೊರಬಿದ್ದಿದ್ದ ಆಡಿಯೋದಲ್ಲಿ ಶಿವಣ್ಣ ಇನ್ನೊಂದು 5-6 ವರ್ಷ ಸಾಯುತ್ತಾರೆ ಎನ್ನುವ ಅರ್ಥದಲ್ಲಿ ಮಾತನಾಡಿದ್ದರು. ಈ ಆಕ್ಷೇಪಾರ್ಹ ಮಾತುಗಳಿಗೆ ಎಲ್ಲಾ ಕಡೆಗಳಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಶಿವಣ್ಣನ ಅಭಿಮಾನಿಗಳಂತೂ ಕಿಡಿಕಾರಿದ್ದರು. ಹೀಗಾಗಿ ಶಿವಣ್ಣನ ಮನೆ ಮುಂದೆ ಕ್ಷಮೆ ಕೇಳುವುದಕ್ಕೆ ಬಂದಿದ್ದರು ಎನ್ನಲಾಗಿದೆ. ಅಲ್ಲದೆ ಶಿವಣ್ಣ ಹಾಗೂ ಗೀತಕ್ಕ ಇಬ್ಬರಿಗೂ ಕ್ಷಮೆ ಕೋರಿ ಪತ್ರವನ್ನ ನೀಡಿದ್ದಾರೆ. ಈ ಪತ್ರದಲ್ಲಿ ಮಡೆನೂರ್ ಮನು ತಮ್ಮ ಬಗ್ಗೆ ಪಿತೂರಿ ಮಾಡಿ ಈ ಸಂಚಿನಲ್ಲಿ ಸಿಲುಕಿಸಿದ್ದಾರೆ. 3 ಕೋಟಿ ಸಿನಿಮಾವನ್ನ ಹಾಳು ಮಾಡಿದ್ದಾರೆ. ಸಿನಿಮಾ ಬಿಡುಗಡೆಗೆ ಕೆಲವು ದಿನಗಳ ಹಿಂದೆ ಎನ್ನುವಾಗ ಆ ಹುಡುಗಿ ಬಂದಾಗೋಣ ಬಾ ಎಂದು ಕರೆಸಿದ್ದರು. ಬಳಿಕ ಯೂಟ್ಯೂಬರ್ ಒಬ್ಬರು ದೆಹಲಿಯಿಂದ ಎಣ್ಣೆಯನ್ನ ತಂದಿದ್ದಾರೆ, ಅದನ್ನು ಕುಡಿಯುವಂತೆ ಹೇಳಿದ್ದರು. ಡಯಟ್ನಲ್ಲಿ ಇದ್ದಿದ್ದರಿಂದ ಕುಡಿಯುವುದಿಲ್ಲ ಎಂದು ಹೇಳಿದೆ. ಆದರೂ ಖುಷಿ ವಿಷಯ ಹೇಳಿದ್ಯಾ, ಕುಡಿ ಎಂದು ಕುಡಿಸಿದರು. ಅಲ್ಲಿಂದ ನನಗೆ ಬೆಳಗ್ಗೆ ಆಗುವವರೆಗೂ ಎಚ್ಚರವಿಲ್ಲ. ಅಲ್ಲಿ ಏನಾಯ್ತು ಎಂಬುದು ಗೊತ್ತಿಲ್ಲ ಎಂದು ಮಡೆನೂರ್ ಪತ್ರದಲ್ಲಿ ವಿವರಿಸಿದ್ದಾರೆ. ಇನ್ನು ಇತ್ತೀಚೆಗೆ ಶಿವಣ್ಣ ಈವೆಂಟ್ ಒಂದಕ್ಕೆ ಯುಎಸ್ಗೆ ತೆರಳಿದ್ದರು. ಅಲ್ಲಿ ಮಡೆನೂರ್ ಮನು ಆಡಿಯೋಗೆ ಪರೋಕ್ಷವಾಗಿ ಪ್ರತಿಕ್ರಿಯೆ ನೀಡಿದ್ದರು. ನಾನು ಒಬ್ಬ ಮನುಷ್ಯ, 1000 ವರ್ಷ 100 ವರ್ಷ ಬದುಕುವುದಕ್ಕೆ ಆಗುವುದಿಲ್ಲ. ಎಷ್ಟು ವರ್ಷ ಇರುತ್ತೇವೋ ನಮ್ಮ ನಡುವೆ ಅಷ್ಟೇ ಸಂಬಂಧ. ಒಂದು ದಿನ ಅಳುತ್ತೇವೆ, ಸ್ವಲ್ಪ ದಿನ ನೆನಪಿಸಿಕೊಳ್ಳುತ್ತೇವೆ. ಒಬ್ಬರು ಹೋದ್ಮೇಲೆ ಅವರ ನೆನಪುಗಳನ್ನ ತೆಗೆದುಕೊಂಡು ಹೋಗ್ಬೇಕು ಅಷ್ಟೇ. ನಾವು ಏನು ಬಿಟ್ಟು ಹೋಗುತ್ತೇವೋ ಅದನ್ನು ಕಾಪಾಡ್ಕೊಳ್ಬೇಕು. ಯಾರು ಏನೋ ಹೇಳುತ್ತಾರೆಂದು ನಾನು ಸಿಕ್ಕಿಕೊಳ್ಳುವುದಕ್ಕೆ ಆಗುವುದಿಲ್ಲ ಎಂದು ಶಿವಣ್ಣ ಪರೋಕ್ಷವಾಗಿ ಪ್ರತಿಕ್ರಿಯಿಸಿದ್ದರು. ಸ್ನೇಹಿತರೆ, ಮಡೆನೂರ್ ಮನು ಬಗ್ಗೆ ನಿಮ್ಗೆಲ್ಲ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.